ಫನಿ ಇನ್ಸಿಡೆಂಟ್ ಅಂತ ಅಂದ್ರೆ ನಾವು ಫುಲ್ ಫ್ರೆಂಡ್ಸ್ ಜೊತೆ ಅಂದ್ರೆ ಅದೇ ಹವಾಯಿ ಹಾಕೊಂಡು ಫುಲ್ ಲೂಸ್ ಪ್ಯಾಂಟ್ಸ್ ಹಾಕೊಂಡು ಹಿಂಗ್ ಹೋಗಿರ್ತೀವಿ ಅಯ್ಯೋ ಅಯ್ಯೋ ಅಂತ. ಅಲ್ಲಿ ಸರಿ ಗೋಲ್ಗಪ್ಪ ತಿನ್ನೋಣ ಅಂತ ಹಿಂಗ್ ಇಟ್ಕೊಂಡು ಹಿಂಗ್ ಅಂತ ಇದೀನಿ, ಕೇಳಿಸ್ತಿದೆ ಪಕ್ಕದಲ್ಲಿ ಮಾತಾಡ್ತಿರೋ ಶರಣ್ಯ ಶೆಟ್ಟಿ ಅಂದ್ರೆ ಇನ್ನು ಅವಳು ಯಾಕೆ ಇಲ್ಲಿ ಬರ್ತಾಳ್ ಬಿಡು, ಅವಳು ಯಾಕೆ ಇಲ್ಲಿ ಬಂದ್ ಪಾನಿಪುರಿ ಹಾಕ್ತೀನಿ ಅವ್ಳು ಚಪ್ಪಲ್ ಹಂಗೆ. ನಾನೀಗ ಹಿಂಗಿದ್ದ ನನ್ ಪೊಸಿಷನ್ ಅವಳು ಯಾಕೆ ಇಲ್ಲಿ ಬರ್ತಾಳ್ ಬಿಡು ಗುರು ಲೈಕ್ ಬಾಯ್ ಹಾಕೋಬೇಕು ಯಾರು ನೋಡಿದ್ರೆ ಇದೊಂದು ಇನ್ಸಿಡೆನ್ಸ್ ಏನಂದ್ರೆ ಶಿರಡಿಲಾಗಿದ್ದು. ಯಾವಾಗ ಅಂದ್ರೆ ದಿನಕರ್ ಮದುವೆಗೆ ಆಯ್ತಾ, ಆವಾಗ ನಾನು ದರ್ಶನ್ ಆಮೇಲೆ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ. ಸೊ ದಿನಕರ್ ಮದುವೆ ಆಗ್ಬೇಕು, ಮಾರನೇ ದಿನ ಮದುವೆ. ಸರಿ ನಡಿ ಇದು ಏನದು ವಡಾಪಾವ್ ತಿನ್ನೋಣ ಅಂತ ಅಂದ. ಸರಿ ಅಂತ ಬಂದಿದೀವಿ. ಪಕ್ಕ ಒಂದು ಬೆಂಚ್ ಇದೆ, ಒಂದು ವಡಾಪಾವ್ ಅಂಗಡಿ ಪಕ್ಕದಲ್ಲಿ ಮೋರಿ ಆಯ್ತಾ. ಸುಮ್ಮನೆ ಹಿಂಗೆ ಕೂತ್ಕೊಂಡು ನಾವೆಲ್ಲ ತಿಂತಾ ಇದೀವಿ. ನಮ್ಮ ಕರ್ನಾಟಕದವ್ರು ಒಂದು 3-4 ಜನ ಹಿಂಗೆ ಹೋದ್ರು. ಒಂದು 10-15 ನಿಮಿಷ ಓಡಾಡಿದಲ್ಲ ಅವನು. ನಾನು ನೀವು ಪಕ್ಕದಲ್ಲಿ ಕೂತಿದ್ವಲ್ಲ, ನೋಡೋ ಬಿಟ್ಬಿಟ್ಟು ಸೈಡಿಗೆ ತಿಳ್ಕೊಂಡು ನಮ್ಮ ಪಾಡಿಗೆ ಮಾತಾಡ್ಕೊಂಡಿದ್ವಿ ಏನೋ ಆಗ್ಲಿ ಅನ್ಕೊಂಡು. ಅವನು ಇವ್ರು ಯಾಕೆ ಇಲ್ಲಿ ಕೂತವ್ರದ್ದು, ಮೋರಿ ಪಕ್ಕದಲ್ಲಿ ಕೂತ್ಕೊಂಡು ವಡಾಪಾವ್ ತಿಂತಾರೆ. ಚಾನ್ಸೇ ಇಲ್ಲ ದರ್ಶನ ಆಗೋಕ್ಕೆ. ಆಮೇಲೆ ಎದ್ವಿ ಹೋದ್ವಿ. ಚಿಕ್ಕ ಮಗು ಅಪ್ಪ 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 ದರ್ಶನು ದರ್ಶನು ಅಂತಂದ್ರೆ ಅವನಿಗೆ ಆ ಕನ್ಫ್ಯೂಷನ್ ಗೊತ್ತಿಲ್ಲ, ಬಂದು ನನ್ನ ಹಿಡ್ಕೊಂಡ್ಬಿಟ್ರೆ ಇಷ್ಟ ಸಾರ್. ಪಕ್ಕದಲ್ಲಿ ದರ್ಶನ್ ನಿಂತಿರೋದು ಮಾಡ್ತೀರ ಸರ್ ಅಂತಂದ್ರೆ ನಾನು ಹಿಂಗಂದೆ ಏನು ದರ್ಶನ್ ಇದು ದರ್ಶನ್ ಸಾರ್ ನೀವು ರಿಯಲಿ ಅನ್ಫರ್ಗೆಟಬಲ್ ಮೆಮೊರೀಸ್ ಮಾತ್ರ ಅವೆಲ್ಲ ಮಜಾ ಇರುತ್ತೆ.